ಒಂದೇ ಸಮನೆ ಜಸ್ಟ್ ಲೈಕ್ ದ್ಯಾಟ್ ಭಾರತದ ಅಕೌಂಟ್ಗೆ ಬರೋಬ್ಬರಿ 76 ಲಕ್ಷ ಕೋಟಿ ರೂಪಾಯಿ ದಡಾರ್ ಅಂತ ಒಂದು ಬಿದ್ದರೆ ಹೆಂಗಿರುತ್ತೆ? ನಮಗೇನು ಗ್ಲೋಬಲ್ ಲಾಟ್ರಿ ಹೊಡೆದಿಲ್ಲ, ಅಮೆರಿಕ ದಾನನೂ ಮಾಡ್ತಾ ಇಲ್ಲ, ನಮ್ಮ ರಿಸರ್ವ್ ಬ್ಯಾಂಕ್ ರಾತ್ರಿ ಎಲ್ಲ ಫ್ಯಾಕ್ಟ್ರಿ ಆನ್ ಹೊಡಿರಿ ಪ್ರಿಂಟ್ ಅಂತ ಹೇಳಿ ಪ್ರಿಂಟೂ ಮಾಡ್ತಾ ಇಲ್ಲ. ಆದ್ರೂ ಕೂಡ ಜಗತ್ತಿನ ಕುಬೇರರೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಸುಮಾರು $800 ಬಿಲಿಯನ್ ದುಡ್ಡನ್ನು ತಂದು ಭಾರತಕ್ಕೆ ಹಾಕೋಕೆ ರೆಡಿ ಆಗಿದಾರಂತೆ. ನಾವು ಹೇಳ್ತಿರೋದಲ್ಲ ಇದು. ಅಮೆರಿಕದ ಪ್ರಖ್ಯಾತ ಹಣಕಾಸು ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ, ಕೇಳಿದಿರಲ್ಲ ಸ್ನೇಹಿತರೆ, ನೀವು ಕೇಳಿರ್ಬೋದು. ಫಿನಾನ್ಷಿಯಲ್ ವರ್ಲ್ಡ್ನಲ್ಲಿ ಇರೋರಿಗೆ ಗೊತ್ತೇ ಇರುತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಅಂದರೆ ಯಾರು, ಏನು, ಅವ್ರ ರೆಪ್ಯುಟೇಷನ್ ಏನು ಅಂತ. ಅವರ ರಿಪೋರ್ಟ್ನ ಸ್ಕ್ರೀನ್ ಶಾಟ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅವ್ರು ಏನು ಹೇಳಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಮೆರಿಕದ ದೈತ್ಯ ಸಂಸ್ಥೆ, ಆರ್ಥಿಕ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿಯ ರಿಪೋರ್ಟ್ ನೋಡ್ತಾ ಹೋದ್ರೆ ಇದು ಬರೀ ನಂಬರ್ಸ್ ಆಟ ಅಲ್ಲ, ನಮ್ಮ ದೇಶದ ಫ್ಯೂಚರ್ ಮತ್ತು ನಿಮ್ಮ ಲೈಫ್ ಬದಲಾಯಿಸಬಹುದಾದ ಆಟ. ಇವತ್ತಲ್ಲಾರೆ ನಾಳೆ ನಾಡ್ದು ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ. ಅದು ಭಾರತ ಕರೆಕ್ಟಾಗಿ ಈ ಅವಕಾಶವನ್ನ ಬಳಸಿಕೊಂಡರೆ ಮಾತ್ರ. ಏನದು ಹಾಗಾದ್ರೆ? ದುಬೈ ಡೌನ್, ಕಳಚಿತು ಸೇಫ್ ಹೆವೆನ್ ಪಟ್ಟ. ಸ್ನೇಹಿತರೆ, ನಿಮಗೆ ಅರ್ಥ ಆಗಬೇಕು ಅಂದ್ರೆ ಮೊದಲು ಮಿಡಲ್ ಈಸ್ಟ್ ಕಡೆಗೆ ನೋಡಬೇಕು. ಒಂದು ಕಾಲ ಇತ್ತು, ಜಗತ್ತಿನ ಬಿಲಿಯನಿಯರ್ಗಳಿಗೆ ದುಬೈ ಅಂದ್ರೆ ಸ್ವರ್ಗ. ಟ್ಯಾಕ್ಸ್ ಇಲ್ಲ, ಟೆನ್ಷನ್ ಇಲ್ಲ, ಹೈ ಕ್ಲಾಸ್ ಲೈಫ್ ಸ್ಟೈಲ್. 2025 ಡೇಟಾ ನೋಡಿ, ಕೇವಲ ಒಂದೇ ಒಂದು ವರ್ಷದಲ್ಲಿ ಬರೋಬ್ಬರಿ 9,800 ಕೋಟ್ಯಧಿಪತಿಗಳು ದುಬೈಗೆ ಶಿಫ್ಟ್ ಆಗಿದ್ರು. ಇವರು ಬರ್ತಾ ಸುಮ್ಮನೆ ಬಂದರು ಅಂತ ಅನ್ಕೊಂಡ್ರ? ಒಂದೇ ವರ್ಷದಲ್ಲಿ $64 ಬಿಲಿಯನ್ ಅಂದರೆ 6 ಲಕ್ಷ ಕೋಟಿ ರೂಪಾಯಿಯನ್ನು ತಂದು ಅಲ್ಲಿನ ರಿಯಲ್ ಎಸ್ಟೇಟ್ನಲ್ಲಿ ಬಿಸ್ನೆಸ್ಗಳಲ್ಲಿ ಹೂಡಿಕೆ ಮಾಡಿದ್ರು. ಯಾಕಂದ್ರೆ ದುಬೈ ಅಂದರೆ ಅವರಿಗೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಲಾ ಆ್ಯಂಡ್ ಆರ್ಡರ್, ಸೇಫ್, ದುಡ್ಡಿಗೂ ಸೇಫ್ಟಿ, ಜೀವಕ್ಕೂ ಸೇಫ್ಟಿ, ಅಲ್ಲೆಲ್ಲ ದರೋಡೆ ಕೊಲೆ ಎಲ್ಲ ತುಂಬ ಕಮ್ಮಿ, ಕಠಿಣ ಕಾನೂನುಗಳಿದ್ದಾವೆ, ಮಹಿಳೆಯರಿಗೂ ಕೂಡ ತುಂಬ ಸೇಫ್ಟಿ ಇದೆ, ಹಾಗೆ ಟ್ಯಾಕ್ಸ್ ತುಂಬ ಕಮ್ಮಿ, ಓಕೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ತುಂಬ ಜನರ ಲೆಕ್ಕಾಚಾರ ಆಗಿತ್ತು. ಇಂಟರ್ನ್ಯಾಷನಲ್ ಸಿಟಿ ಅಂತ. ಮಿಡಲ್ ಈಸ್ಟ್ನಲ್ಲಿ ಸುಮಾರು ಕಡೆ ಅಶಾಂತಿ ಇದ್ರೂ ಕೂಡ ದುಬೈಗೆ ಸೌದಿಗೆ ಏನೂ ಆಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಕೂಡ ಇತ್ತು. ಆದರೆ ಕಳೆದ 2-3 ತಿಂಗಳಿಂದ ನಡೀತಿರೋ ವಿದ್ಯಮಾನಗಳು ಈ ಮಿತ್ತನ್ನು ಬಸ್ಟ್ ಮಾಡಿವೆ, ಆ ಲೆಕ್ಕಾಚಾರವನ್ನು ತಲೆ ಕೆಳಗು ಮಾಡಿವೆ. ಅಮೆರಿಕ ಇರಾನ್ ಯುದ್ಧ ಮಿಡಲ್ ಈಸ್ಟ್ನ ಈ ಶ್ರೀಮಂತ ಪವರ್ ಸೆಂಟರ್ಗಳಿಗೆ ಬೆಂಕಿ ಇಟ್ಟಿದೆ. UAEಗಂತೂ ಸೇಫ್ ಹೆವೆನ್ ಪಟ್ಟವನ್ನು ಕಿತ್ತು ಹಾಕಿದೆ. ಯಾಕಂದರೆ ಇರಾನ್ ಮಿಸೈಲ್ಗಳು ದುಬೈ ಒಳಗೆ ನುಗ್ಗಿದ್ವು. ಗಗನಚುಂಬಿ ಕಟ್ಟಡಗಳ ಮೇಲೆ ಡ್ರೋನ್ ದಾಳಿ ಆಯಿತು. ದುಬೈ ಏರ್ಪೋರ್ಟ್, ಜಬೆಲ್ ಅಲ್ ಪೋರ್ಟ್ ಯುದ್ಧದ ಹೊಡೆತಕ್ಕೆ ನಡುಗಿ ಹೋದ್ವು. ಯಾವ ನಂಬಿಕೆ ಮೇಲೆ ಹೂಡಿಕೆದಾರರು ಅಲ್ಲಿ ಹಾಯಾಗಿ ಬಂದು ದುಡ್ಡು ಸುರಿತಾ ಇದ್ರು, ಆ ನಂಬಿಕೆ ನುಚ್ಚು ನೂರಾಯಿತು. ಹಾಗೆ ತೈಲ ಬೇಡಿಕೆ, ಆಯಿಲ್ ಡಿಮಾಂಡ್ ಕೂಡ ಸ್ಟೇಬಲ್ ಆಗಿಲ್ಲ. ಭಾರತ, ಚೀನಾ ಸೇರಿದ ಹಾಗೆ ಜಗತ್ತಿನ ದಿಗ್ಗಜ ರಾಷ್ಟ್ರಗಳೆಲ್ಲ ಹಂತ ಹಂತವಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಕಡೆಗೆ, ಗ್ರೀನ್ ಎನರ್ಜಿ ಕಡೆಗೆ, ರಿನ್ಯೂವಬಲ್ ಎನರ್ಜಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಫಾಸ್ಟ್ ಆಗಿ ಅಡಾಪ್ಟೇಷನ್ ಶುರು ಆಗಿ ಹೋಗಿದೆ. ಹಂತ ಹಂತವಾಗಿ ಈ ಫಾಸಿಲ್ ಫ್ಯೂಲ್ ಮೇಲೆ, ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ ಉತ್ಪನ್ನಗಳು, ಕಲ್ಲಿದ್ದಲು ಇವುಗಳ ಮೇಲೆ ಅವಲಂಬನೆ ಕಮ್ಮಿ ಮಾಡೋ ಲೆಕ್ಕಾಚಾರ ಈ ರಾಷ್ಟ್ರಗಳಿಗೆ, ಇಡೀ ಜಗತ್ತಿಗೇನೆ ಇದೆ. IEA ರಿಪೋರ್ಟ್ ಕೇಳಿ, ಇದೇ ಜಲ್ಲನತೆ UAE ಶೇಖ್ಗಳಿಗೆ. 2030 ಹೊತ್ತಿಗೆ ಪ್ರತಿದಿನ 5 ಮಿಲಿಯನ್ ಬ್ಯಾರೆಲ್ ಪೆಟ್ರೋಲ್ ಡಿಮಾಂಡ್ ಡಮಾರ್ ಅಂತ ಬಿದ್ದು ಹೋಗುತ್ತೆ ಅಂತ, ಕುಸಿಯುತ್ತೆ ಅಂತ. ಹಾಗಾಗಿ ಬರೀ ತೈಲ ನಂಬ್ಕೊಂಡು ಕೂತ್ರೆ ಕತೆ ಮುಗೀತು ಅಂತ ಅರಬ್ ರಾಷ್ಟ್ರಗಳಿಗೂ ಗೊತ್ತಾಗಿದೆ. ಅದಕ್ಕೆ ಇತ್ತೀಚೆಗೆ UAE ಒಪೆಕ್ನಿಂದ ಹೊರಬಂದು ಯಾರ ಹಂಗು ಬೇಡ, ಡಿಮಾಂಡ್ ಇರೋ ತನಕ ಎಷ್ಟಾಗತ್ತಷ್ಟು ತೋಡಿ ಮಾರಿ ದುಡ್ಡು ಮಾಡ್ಕೊತೀನಿ ನಾನು ಅಂತ ಓಡ್ತಾ ಇದೆ UAE. ಇದು ಬಿಲಿಯನೇರ್ಗಳ ಬುಡಕ್ಕೆ ಬಿಸಿನೀರು ಬಿಟ್ಟಿದೆ. ಒಂದು ಕಡೆ ಯುದ್ಧದ ಭೀತಿ, ಇನ್ನೊಂದು ಕಡೆ ಕುಸಿತಾ ಇರೋ ತೈಲ ಸಾಮ್ರಾಜ್ಯ. ಇದೇ ಕಾರಣಕ್ಕೆ ದುಬೈನಿಂದ ಕಾಲ್ಗೀಳೋಕೆ ಜಾಗತಿಕ ಕುಬೇರರು ಈಗ ರೆಡಿ ಆಗಿದ್ದಾರೆ. ಸ್ನೇಹಿತರೆ, ಮುಂದುವರಿಯ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ನೀವು ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗ್ಬೋದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತದ ಕಡೆಗೆ 76 ಲಕ್ಷ ಕೋಟಿ ರೂಪಾಯಿ. ಸರಿ, ಈಗ ಮೇನ್ ಮ್ಯಾಟರ್ಗೆ ಬರೋಣ. ದುಬೈ ಬಿಟ್ರೆ ಕುಬೇರರ ಕೋಟ್ಯಂತರ ಡಾಲರ್ ಹಣ ಎಲ್ಲಿಗೆ ಹೋಗಬೇಕು? ಅಮೆರಿಕಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಹಣದುಬ್ಬರ ಮುಗಿಲು ಮುಟ್ಟಿದೆ, ಜೊತೆಗೆ ರಾಜಕೀಯ ಕಿತ್ತಾಟ. ಚೀನಾಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ಕಮ್ಯುನಿಸ್ಟ್ ಸರ್ವಾಧಿಕಾರ, ಜೊತೆಗೆ ಎಕಾನಮಿ ಡಲ್ ಇದೆ. ಅವರು ರ್ಯಾಪಿಡ್ ವೇಗದಲ್ಲಿ ಬಡತನದಿಂದ ಮೇಲಕ್ಕೆ ಬಂದು ಆಗಿದೆ, ಸ್ವಲ್ಪ ಟೈಮ್ ಆಗಿದೆ. ಈಗ ಯುರೋಪ್ನಲ್ಲಿ ಅವೆಲ್ಲ ಆಲ್ರೆಡಿ ಮೆಚೂರ್ ಆಗಿ ಗ್ರೋ ಆಗಿ ಹೋಗಿರೋ ಆರ್ಥಿಕತೆಗಳು. ರಷ್ಯಾ ಯುಕ್ರೇನ್ ಯುದ್ಧ ಅಲ್ಲಿಗೂ ಕೂಡ ಸೇಫ್ಟಿಯ ಒಂದು ಕಾನ್ಫಿಡೆನ್ಸ್ ಅನ್ನ ಸ್ವಲ್ಪ ಡಲ್ ಮಾಡಿದೆ. ಸೊ ಜಗತ್ತಿನ ಕಣ್ಣು ಬಿದ್ದಿರೋದು ಈಗ ಬೆಳೀತಾ ಇರೋ ರಾಷ್ಟ್ರ, ಇನ್ನು ಸಾಕಷ್ಟು ಬೆಳೆಯೋಕೆ ಬಾಕಿ ಇರೋ ರಾಷ್ಟ್ರ, ಸ್ಟೇಬಲ್ ಡೆಮೋಕ್ರಸಿ ಹಾಗೂ ಮಿಲಿಟರಿಲಿ ಕೂಡ ಸಾಕಷ್ಟು ಪವರ್ಫುಲ್, ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ, ಯಾರು ಅಷ್ಟು ಈಸಿಲಿ ಮುಟ್ಟಕ್ಕಾಗಲ್ಲ ಇಂಥ ಕಂಟ್ರಿ ಭಾರತದ ಕಡೆಗೆ. ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಇದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದೆ.
ಮುಂದಿನ 5 ವರ್ಷಗಳಲ್ಲಿ ಭಾರತದ ಕಡೆಗೆ ಬರೋಬ್ಬರಿ $800 ಬಿಲಿಯನ್, 76 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರುತ್ತೆ ಅಂತ ಇವರು ಹೇಳಿದ್ದಾರೆ, ಅಮೆರಿಕನ್ ಆರ್ಥಿಕ ಸಂಸ್ಥೆ. ಮಿಡಲ್ ಈಸ್ಟ್ನಿಂದ ಹೂಡಿಕೆದಾರರು ಭಾರತದ ಕಡೆಗೆ ಓಡಿ ಬರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಲವಾದ 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು, ಸೇಫ್ಟಿ ಆ್ಯಂಡ್ ಸ್ಟೇಬಿಲಿಟಿ. ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ದಶಕಗಳಿಂದ ಸ್ಟ್ರಾಂಗ್ ಸರ್ಕಾರ ಇಲ್ಲಿದೆ. ಪಕ್ಕದಲ್ಲಿ ಪಾಕಿಸ್ತಾನನೋ ಪಾತಕಿ ಇದೆ. ಆದರೆ ಆಪರೇಷನ್ ಸಿಂಧೂರ್ ತರ ಒಂದೇ ಏಟಿಗೆ ಪೆಟ್ಟು ಕೊಟ್ಟು ನೀಟಾಗಿ ಆಪರೇಷನ್ ಮಾಡಿ ಹೊಲಿಗೆ ಹಾಕಿ ಬ್ಯಾಂಡೇಜ್ ಹಾಕಿ ಕೂರಿಸ್ಬಿಟ್ವಲ್ಲ, ಅವ್ರನ್ನ ಕಂಟ್ರೋಲಲ್ಲಿ ಇಟ್ವಲ್ಲ. ಜೊತೆಗೆ ಹೇಳ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ನೆವರ್ ಎಂಡಿಂಗ್ ವಾರ್ನಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ವಲ್ಲ. ಸೊ ಎಲ್ಲಿ ಕುಯ್ಬೇಕು, ಯಾವಾಗ ಸ್ಟಿಚ್ ಹಾಕಬೇಕು, ಯಾವಾಗ ಆಯಿಂಟ್ಮೆಂಟ್ ಹಚ್ಚಿ ಟೇಪ್ ಹಚ್ಚಿ ಬಂದ್ ಮಾಡಿಡಬೇಕು ಅನ್ನೋದು ಕೂಡ ಭಾರತಕ್ಕೆ ಗೊತ್ತಲ್ವಾ. ಇದೇ ಬೇಕಾಗಿರೋದು ಹೂಡಿಕೆದಾರರಿಗೆ. ವೀಕ್ ಅಂತಾನೂ ಕಾಣಬಾರ್ದು ಅವರಿಗೆ. ರಾಷ್ಟ್ರ ಉತ್ತರ ಕೊಡುತ್ತೆ, ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ತಾಕತ್ತನ್ನ ಹೊಂದಿದೆ ಅನ್ನೋದು ಕೂಡ ಗೊತ್ತಾಗಬೇಕು. ಹಾಗೆ 24 ಗಂಟೆ 365 ಡೇಸ್ ಯುದ್ಧ ಮಾಡ್ತಿರೋ ರಾಷ್ಟ್ರ ಅಂತಾನೂ ಅನಿಸಬಾರ್ದು ಅವರಿಗೆ. ಆ ಬ್ಯಾಲೆನ್ಸ್ ಬೇಕು, ಪವರ್ ಬ್ಯಾಲೆನ್ಸ್ ಅವರಿಗೆ. ಅದು ಭಾರತದಲ್ಲಿ ಕಾಣಿಸ್ತಾ ಇದೆ ಅವರಿಗೆ. ಅದಕ್ಕೆ ಮಾರ್ಗನ್ ಸ್ಟ್ಯಾನ್ಲಿ ಈ ರೀತಿ ಭವಿಷ್ಯವಾಣಿ ನುಡಿತಾ ಇರೋದು. ಕಾರಣ ನಂಬರ್ 2, ಡಿ ರಿಸ್ಕಿಂಗ್ ಸ್ಟ್ರಾಟಜಿ. ಬರೀ ಸೇಫ್ಟಿ ಇದ್ರೆ ಸಾಲದು, ಪಾಲಿಸಿ ಇರಬೇಕು. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಈಗ ಚೀನಾ ಬಿಟ್ರೆ ಅಷ್ಟೇ ದೊಡ್ಡ ಸ್ಕೇಲ್ ನಲ್ಲಿ ಅದಕ್ಕಿಂತಲೂ ಕಮ್ಮಿ ಪ್ರೈಸ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಫ್ಯಾಕ್ಟರಿ ಹಾಕೋಕಿರೋ ಒಂದೇ ಒಂದು ಆಪ್ಷನ್ ಭಾರತ. ಚೈನಾದಲ್ಲೂ ಕೂಡ ಸ್ನೇಹಿತರೆ ಕಾಲ ಬದಲಾಗಿದೆ. 10-20 ವರ್ಷಗಳ ಹಿಂದಿದ್ದಷ್ಟು ಚೀಪ್ ಲೇಬರ್ ಅಲ್ಲಿಲ್ಲ. ಭಾರತಕ್ಕಿಂತ ದುಬಾರಿ ಆಗಿದೆ ಚೀನಾ ಈಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವುದು ರಾ ಮೆಟೀರಿಯಲ್ ಹೇಳ್ತಿಲ್ಲ, ಅದರಲ್ಲಿ ಇನ್ನೂ ಕೂಡ ಅವ್ರಿಗೆ ಅಪ್ಪರ್ ಹ್ಯಾಂಡ್ ಇದೆ. ನಾವು ಮ್ಯಾನ್ ಪವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿರೋದು. ಇದೇ ಕಾರಣಕ್ಕೆ ಈಗ ಆಪಲ್ ಭಾರತವನ್ನ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡ್ಕೊಂಡಿದೆ ಈಗ ಐಫೋನ್ಗಳಿಗೆ. ಅಷ್ಟು ಮಾತ್ರ ಅಲ್ಲ, ಸೆಮಿ ಕಂಡಕ್ಟರ್ಗಳು ಕೂಡ ಈಗ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಕೆ ಶುರು ಆಗ್ತಾ ಇದಾವೆ. ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಇಲ್ಲಿ. ಚೈನಾ ತೈವಾನ್ ಮುಂದೆ ಕೈಯೊಡ್ಡೋ ಬದಲು ಗುಜರಾತ್, ಅಸ್ಸಾಂನಲ್ಲಿ ನಾವೇ ಫ್ಯಾಕ್ಟರಿ ಹಾಕ್ತಾ ಇದೀವಿ ಈಗ. PLI ಸ್ಕೀಮ್, ಮೇಕ್ ಇನ್ ಇಂಡಿಯಾಗೆ ಈಗ ಫಾರಿನ್ ಕಂಪನಿಗಳು ಮರುಳಾಗ್ತಿವೆ. ಕಾರಣ ನಂಬರ್ 3, ಬೃಹತ್ ಮಾರುಕಟ್ಟೆ. ಏನೋ ಜಗತ್ತಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ನಮ್ದು. IMF ಪ್ರಕಾರ 2026 ಹೊತ್ತಿಗೆ ನಮ್ಮ ಗ್ರೋತ್ 6.5ರಿಂದ 7% ಇರುತ್ತೆ. ಆದರೆ ಚೀನಾ ಕೇವಲ 4.4%ಗೆ ಕುಸಿಯುತ್ತೆ. ನಮ್ಮಲ್ಲಿ 140 ಕೋಟಿ ಜನರ ಬೃಹತ್ ಮಾರುಕಟ್ಟೆ ಇದೆ. ದುಡಿಯುವ ಯುವಕರಿರುವ ಯಂಗ್ ಜನರೇಷನ್ ಇದೆ. ಇನ್ವೆಸ್ಟರ್ಗಳಿಗೆ ಇದಕ್ಕಿಂತ ದೊಡ್ಡ ಲಾಭದ ಗ್ಯಾರಂಟಿ ಬೇಕಾ? ಸೊ ಎಲ್ಲ ಕಾರಣಗಳಿಂದ ಹೂಡಿಕೆದಾರರು ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಹಾಗಂತ ನಮ್ಮ ಕಡೆಗೆ ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳಿ ನಾವು ದೊಡ್ಡ ದುರಹಂಕಾರ ತೋರಿಸ್ಕೊಂಡಿದ್ರೆ ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಪ್ರೊಆಕ್ಟಿವ್ ಆಗಿ ಸೆಳಿಬೇಕು ನಾವು ಇನ್ನೂ ಕೂಡ. ನೋಡಿ, ಈಗ ಆಲ್ರೆಡಿ ಮಿಡಲ್ ಈಸ್ಟ್ ನಿಂದ ಹೂಡಿಕೆದಾರರು ಸಿಂಗಾಪುರ್ ಕಡೆಗೂ ಕೂಡ ಶಿಫ್ಟ್ ಆಗ್ತಿದ್ದಾರೆ. ಆದ್ರೆ ನಮಗೂ ಕೂಡ ಅಪಾರ್ಚುನಿಟಿ ಓಪನ್ ಆಗಿದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳಿದೆ. ನಾವು ಬಳಸ್ಕೋಬೇಕು ಅಷ್ಟೇ. ಕರೆಕ್ಟ್ ಆಗಿದ್ದಕ್ಕೆಲ್ಲ ನಾವಿಲ್ಲಿ ಅಧಿಕಾರಿಗಳು ಭ್ರಷ್ಟರು ಅಲ್ಲಿ ಹೋಗಿ ಅವರಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರೆ ಯಾರು ಭಾರತಕ್ಕೆ ಬರಕ್ಕೆ ಇಷ್ಟಪಡೋದಿಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ನಾವು ಪಟ 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 ಅಂತ 10 ಪಾಯಿಂಟ್ ವರ್ಷ ಜಂಪ್ ಆಗದ ಮೇಲಕ್ಕೆ ಹೋಗ್ಬೇಕು. ಎಲ್ಲೆಲ್ಲಿ ಹರಿಯುತ್ತೆ ಬಂಡವಾಳ? ಎಸ್, ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ, ಹತ್ತತ್ರ $800 ಬಿಲಿಯನ್, ಅಂದ್ರೆ ಆಲ್ಮೋಸ್ಟ್ $1 ಟ್ರಿಲಿಯನ್ ನಮ್ಮ GDPಯ ಕಾಲು ಭಾಗದಷ್ಟು ದುಡ್ಡು ಬರುತ್ತೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ. ಅಥವಾ ಆ ರೀತಿ ಅವಕಾಶ ಭಾರತಕ್ಕಿದೆ, ಮನ್ಸು ಮಾಡಿದ್ರೆ ಮಾಡ್ಕೋಬಹುದು ಅಂತ ಹೇಳ್ತಿದಾರಲ್ವಾ. ಎಲ್ಲೆಲ್ಲಿ ಆ ಪಾಸಿಬಿಲಿಟಿ ಕಾಣಿಸ್ತಾ ಇದೆ ಅಂತ ನೋಡೋಣ ಸ್ನೇಹಿತರೆ. ನಾವೀಗ ನಾಳೆ ಬೆಳಗ್ಗೆ ನಮ್ಮ ಅಕೌಂಟಿಗೆ ಬಂದ ಟನ್ ಅಂತ ಕ್ರೆಡಿಟೆಡ್ ಅಂತ ಬರೋದಿಲ್ಲ. ಇದು ಬೃಹತ್ ಮೊತ್ತದ ದುಡ್ಡು 60% ಕೇವಲ 3 ಪ್ರಮುಖ ಸೆಕ್ಟರ್ಗಳ ಕಡೆಗೆ ಹೋಗ್ತಾ ಇದೆ ಹೂಡಿಕೆಯಾಗಿ. ನಂಬರ್ 1, ಡಿಫೆನ್ಸ್ ನಲ್ಲಿ. ಮೊದಲೆಲ್ಲ ಕಸಪೊರಕೆಯಿಂದ ಹಿಡಿದು ಗನ್ ವರೆಗೆ ಫ್ರಾನ್ಸ್, ರಷ್ಯಾ ಕಡೆ ಕೈ ಹೊಡ್ತಾ ಇದ್ವಿ ನಾವು. ಈಗ ಹಂಗಿಲ್ಲ. ಕೇವಲ ಒಂದೇ ವರ್ಷದಲ್ಲಿ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ 23,622 ಕೋಟಿ ರೂಪಾಯಿ ದಾಟಿದೆ. ಫಿಲಿಪೈನ್ಸ್ಗೆ ನಮ್ಮದೇ ಬ್ರಹ್ಮೋಸ್ ಮಿಸೈಲ್ ಮಾರ್ತಾ ಇದೀವಿ. ಅರ್ಮೇನಿಯಾಗೆ ಪಿನಾಕ ರಾಕೆಟ್ ಸಿಸ್ಟಮ್ ಕೊಡ್ತಾ ಇದೀವಿ. ಈಗ ವಿಯೆಟ್ನಾಂ ಕೂಡ ಕೇಳ್ತಾ ಇದೆ ನಮಗೆ ಕೊಡಿ ಅಂತ ಹೇಳಿ. ಇಂಡೋನೇಷ್ಯಾ ಕೂಡ ಕೇಳ್ತಾ ಇದೆ ನಮಗೆ ಬ್ರಹ್ಮೋಸ್ ಬೇಕು ಅಂತ ಹೇಳಿ. ತಗೊಳ್ತಾ ಇದ್ದಾರೆ. 85ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಈಗ ಭಾರತದಿಂದ ಶಸ್ತ್ರಾಸ್ತ್ರ ರಫ್ತಾಗ್ತಿದೆ. ಸರ್ಕಾರದ ಡಿಫೆನ್ಸ್ ಬಜೆಟ್ 6.81 ಲಕ್ಷ ಕೋಟಿ ರೂಪಾಯಿ. ಅದಿನ್ನೂ ಇನ್ಕ್ರೀಸೇ ಆಗ್ತಾ ಹೋಗ್ತಿರೋದು. ಅದರಲ್ಲೂ 75% ದುಡ್ಡು ಕೇವಲ ಭಾರತೀಯ ಕಂಪನಿಗಳಿಗೆ ಮೀಸಲಾಗಿಡ್ಲಾಗ್ತಾ ಇದೆ. ಸೊ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಪ್ರಕಾರ ನಮ್ಮ ರಕ್ಷಣಾ ಬಜೆಟ್ ಮುಂದಿನ ದಿನಗಳಲ್ಲಿ GDPಯ 2.5%ಗೆ ಏರಿಕೆಯಾಗಿ ಇನ್ನಷ್ಟು ದೊಡ್ಡದಾಗುತ್ತೆ ಬಜೆಟ್. ಫಾರಿನ್ ಕಂಪನಿಗಳು ಈಗ ಭಾರತದ ಡಿಫೆನ್ಸ್ ಕಂಪನಿಗಳ ಮೇಲೆ ಮುಗಿ ಬೀಳ್ತಿವೆ. ನೆಕ್ಸ್ಟ್ ನಂಬರ್ 2, ಎನರ್ಜಿ ಅಂಡ್ ನ್ಯೂಕ್ಲಿಯರ್. ಪೆಟ್ರೋಲ್ಗಾಗಿ ಅರಬ್ ರಾಷ್ಟ್ರಗಳ ಮುಂದೆ ಕೈ ಕಟ್ಟುವ ರಿಸ್ಕ್ ಭಾರತಕ್ಕೆ ಬೇಕಾಗಿಲ್ಲ. ಈಗ ನಮ್ಮ ಟಾರ್ಗೆಟ್ ನ್ಯೂಕ್ಲಿಯರ್ ಎನರ್ಜಿ. ಸದ್ಯ 8.78 ಗಿಗಾವ್ಯಾಟ್ ಇರೋ ಸಾಮರ್ಥ್ಯವನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇನ್ ಜಸ್ಟ್ 21 ವರ್ಷದಲ್ಲಿ ನೆಕ್ಸ್ಟ್ 2047 ವೇಳೆಗೆ 100 ಗಿಗಾವ್ಯಾಟ್ಗೆ ಏರಿಸೋ ಪ್ಲಾನ್ ಭಾರತಕ್ಕಿದೆ. 8ರಿಂದ ಸೀದಾ 100 ಗಿಗಾವ್ಯಾಟ್ಗೆ. ಹಾಗೆ ಸೋಲಾರ್ ಎನರ್ಜಿಯಲ್ಲಿ ವಿಶ್ವಕ್ಕೆ ಮಾದರಿ ಆಗ್ತಿದ್ದೀವಿ ನಾವು. ಆಲ್ರೆಡಿ ನಮ್ಮ ಸಾಮರ್ಥ್ಯ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ ಸೋಲಾರ್ ಎನರ್ಜಿಯಲ್ಲಿ. ಶುರುವಾಗುತ್ತಾ ಭಾರತದ ಸುವರ್ಣ ಯುಗ.
ಕಡೆದಾಗಿ ಎಲ್ಲದರ ಅಂತಿಮ ಪರಿಣಾಮ ಗೋಲ್ಡನ್ ಎರಾ ಆಫ್ ಇಂಡಿಯಾ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ. ಭಾರತದ ಹೂಡಿಕೆ ಮತ್ತು GDP ರೇಷಿಯೋ 2030 ವೇಳೆಗೆ 37.5% ತಲುಪುತ್ತೆ. 2031 ಹೊತ್ತಿಗೆ ನಮಗೆ ಬರೋ ಒಟ್ಟು ಹೂಡಿಕೆ ಮೊತ್ತ $2.2 ಟ್ರಿಲಿಯನ್ ರೀಚ್ ಆಗುತ್ತೆ. ಅಂದರೆ ಸುಮಾರು 190 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ನಮ್ಮ ದೇಶದಲ್ಲಿರುತ್ತೆ 2031 ವೇಳೆಗೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಆಲ್ರೆಡಿ ಆಗಿರೋ ಒಂದು ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಡೇಟಾ ಕೊಟ್ಬಿಡ್ತೀವಿ ನೋಡಿ ಸ್ನೇಹಿತರೆ. ಇದು ಆಲ್ರೆಡಿ ಹೋಗಿರೋದು, ಆಗತ್ತೆ ಅಲ್ಲ ಇದು. ಅದೆಲ್ಲ ಮಾರ್ಗನ್ ಸ್ಟ್ಯಾನ್ಲಿ ಅವರು ಆಗುತ್ತೆ ಅಂತ ಹೇಳಿರೋದು. ಇದು ಆಲ್ರೆಡಿ ಆಗಿರೋದು ಏನು ಗೊತ್ತಾ, ಬೇರೆ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿರೋ ಅನಿವಾಸಿ ಭಾರತೀಯರು NRIಗಳು ಭಾರತಕ್ಕೆ ಕಳಿಸ್ತಾ ಇರೋ ದುಡ್ಡು ಈಗ $135 ಬಿಲಿಯನ್ ತಲುಪಿದೆ. ವರ್ಲ್ಡ್ ಬ್ಯಾಂಕ್ ಆಗಲಿ IMF ಆಗಲಿ ಎಲ್ಲರ ರಿಪೋರ್ಟ್ನಲ್ಲೂ ಇದೇ ರಿಫ್ಲೆಕ್ಟ್ ಆಗ್ತಾ ಇದೆ. ಜಗತ್ತಿನಲ್ಲಿ ಯಾವುದೇ ಯುದ್ಧ ಆದರೂ ಸರಿ, ಆರ್ಥಿಕ ಬಿಕ್ಕಟ್ಟಾದರೂ ಸರಿ, ಅದನ್ನು ತನ್ನ ಅಭಿವೃದ್ಧಿಯ ಅವಕಾಶವನ್ನಾಗಿ ಬಳಸಿಕೊಳ್ಳೋ ಅವಕಾಶ ಭಾರತದ ಮುಂದೆ ಇದೆ. ಈಗ EV ಅಡಾಪ್ಟೇಷನ್ ನೋಡಿ, ಭಾರತೀಯ ಕಂಪನಿಗಳು ಕೂಡ ವೇಗವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಒಂದಾದ ಮೇಲೊಂದು ಲಾಂಚ್ ಮಾಡ್ತಿದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಅದರ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಒಂದೇ ಸಲ ನಾಳಿನಿಂದ ಎಲ್ಲ ಎಲೆಕ್ಟ್ರಿಕ್ ಓಡಿಸ್ಬೇಕು ಅಂತ ಹೇಳೋಕ್ಕಾಗಲ್ಲ. ಪೆಟ್ರೋಲ್ ಡೀಸೆಲ್ ಇನ್ನೂ ಕೂಡ ಬಳಕೆ ಇರುತ್ತೆ, ಮುಂದಿನ 16 ವರ್ಷಗಳ ಕಾಲ ಬಳಕೆ ಇದ್ದೇ ಇರುತ್ತೆ. ಆದರೆ ಪರ್ಸೆಂಟೇಜ್ ವೈಸ್ ನಿಧಾನಕ್ಕೆ EVಗಳು ಆಕ್ರಮಿಸ್ಕೊಳ್ತಾ ಹೋಗಿ ಫ್ಯೂಚರ್ನಲ್ಲಿ ಇವುಗಳ ಪ್ರಮಾಣ ಜಾಸ್ತಿ ಆಗಬೇಕು ಅನ್ನೋದು ದೇಶದ ಗುರಿ ಇದೆ. ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ಈ ಅವಕಾಶವನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಈಗಿರೋ ಗ್ಲೋಬಲ್ ಜಿಯೋಪೊಲಿಟಿಕಲ್ ಸಿಚುವೇಶನನ್ನು, ಅಯ್ಯೋ ಯುದ್ಧ ಆಯಿತು, ತೈಲ ಇಲ್ಲ, ಗ್ಯಾಸ್ ಇಲ್ಲ, ನಮ್ಮ ಕತೆ ಹಿಂಗೆ, ನಮ್ಮ ದೇಶದ ಕತೆ ಹಿಂಗೆ ಅಂತೇಳಿ ಕೊರಗೋದ್ರ ಬದಲಿಗೆ ಆ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಆ ಸಮಸ್ಯೆ ಓಪನ್ ಅಪ್ ಮಾಡಿರೋ ಇನ್ನೊಂದಷ್ಟು ಅವಕಾಶಗಳನ್ನು ಕೂಡ ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬೇಕು ನಾವು. ದುಬೈಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ಬನ್ನಿ ಬೆಂಗಳೂರಿಗೆ ಬನ್ನಿ, ನೋಡಿ ಇಲ್ಲಿ ವರ್ಲ್ಡ್ ಕ್ಲಾಸ್ ಸಿಟಿ ಮಾಡ್ಕೊಡ್ತೀವಿ, ಮೂಲಸೌಕರ್ಯ ಮಾಡ್ಕೊಡ್ತೀವಿ, ಲಾ ಆ್ಯಂಡ್ ಆರ್ಡರ್ ಕೊಡ್ತೀವಿ, ಬನ್ನಿ ಇಲ್ಲಿ ಮುಂಬೈಗೆ ಬನ್ನಿ, ಅಲ್ಲ ಗುಜರಾತಲ್ಲಿ ಗಿಫ್ಟ್ ಸಿಟಿ ಅಂತಿದೆ ಅಲ್ಲಿಗೆ ಬನ್ನಿ, ಹೈದರಾಬಾದ್ಗೆ ಬನ್ನಿ, ಚೆನ್ನೈಗೆ ಬನ್ನಿ, ಡೆಲ್ಲಿಗೆ ಬನ್ನಿ ಅಂತ ಕರೆಯೋಂಗೆ ಕಾಂಪಿಟೇಷನ್ ಇರಬೇಕು ನಮ್ಮಲ್ಲಿ ರಾಜ್ಯಗಳ ನಡುವೆ. ಸರ್ಕಾರ ಕೂಡ, ಕೇಂದ್ರ ರಾಜ್ಯ ಎಲ್ಲರೂ ಸೇರಿಬಿಟ್ಟು ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡಬೇಕು. ಅಷ್ಟು ಇನ್ವೆಸ್ಟ್ಮೆಂಟ್ ಬಂತು ಅಂದರೆ ಜಾಬ್ ಕ್ರಿಯೇಟ್ ಆಗುತ್ತೆ. ಆಗ ನಿಮ್ಮ ಪುಕ್ಕಟ ಲಡ್ಡುಗೆ ಯಾರು ಜನ ಕೇಳಲ್ಲ ನಿಮ್ಮ ಹತ್ರ, ಅವ್ರು ದುಡ್ಕೊಂಡು ತಿಂತಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.